MKD ಎಪಿಸೋಡ್ 81. ನೇರಳೆ ಬಣ್ಣದ ರೇಷ್ಮೆ ಸೀರೆ, ಕೊರಳಲ್ಲಿ ಚಿಕ್ಕ ಹರಳಿನ ವಜ್ರದ ನೆಕ್ಲೆಸ್, ಅದರದ್ದೇ ಚಿಕ್ಕ ಜುಮುಕಿ, ಕಿವಿಗಳಲ್ಲಿ ಕೈತುಂಬ ಬಳೆ, ಕೊರಳಲ್ಲಿನ ತಾಳಿ ಎದೆಯಲ್ಲಿ ಮುಚ್ಚಿತ್ತು ಎಂದಿನಂತೆ. ಪಟಪಟನೆ ಮಾತನಾಡುವ ತುಟಿಗಳು ಕೆಂಪು ಬಣ್ಣದಲ್ಲಿ ಅದ್ದಿದಂತಾಗಿದ್ದವು. ಹೊಳೆಯುವ ಕಂಗಳು ಕಾಡಿಗೆಯಿಂದ ತಿದ್ದಿ ಇನ್ನೂ ಅಂದವಾಗಿ ಕಂಡವು. ಯಾವಾಗಲೂ ಚೆಲ್ಲುವ ಕೂದಲನ್ನು ಚಂದವಾಗಿ ಹೆಣೆದು ಹೂವು ಮುಡಿದಿದ್ದಳು. ಪ್ರತಿ ಬಾರಿಯೂ ಅವಳನ್ನು ತುಂಡುಡುಗೆ ಜೀನ್ಸ್ ಟಾಪ್ನಲ್ಲೇ ನೋಡಿದ್ದ ಅಭಿ ಇಂದು ಅವಳನ್ನು ಕಂಡು ಕಣ್ಣರಳಿಸಿದ. ಮನದ ಮೂಲೆಯಲ್ಲೆಲ್ಲೋ ಸುಂದರಿ ಇವಳು ಎಂದು ಗುನುಗಿದಂತಾಯಿತು. ಅದನ್ನು ಸರಾಗವಾಗಿ ಕಡೆಗಣಿಸಿದವ, ಏನೇ ಇವತ್ತು ಸೀರೆ ಉಟ್ಕೊಂಡು ತುಂಬ ಸಂಸ್ಕಾರವಂತೆಯಾಗಿದೆಯಾ ಅಣಕಿಸಿದ ಮಾತಲ್ಲೇ. ಕೋಪವಿರಲಿಲ್ಲ ಅವನ ಧ್ವನಿಯಲ್ಲಿ, ಅವಳನ್ನು ಕಾಡುವ ಸ್ವರವದು. ಅಲ್ವಾ, ಮುದ್ದಾಗಿ ಕಾಣ್ತಿದ್ದೀನಿ ತಾನೇ ನಿನಗೆ ಕೇಳಿದಳು ಕಣ್ಣಷ್ಟೇ ಮೇಲೆತ್ತಿ. ಅವನನ್ನು ಮಾತನಾಡಿಸುತ್ತಿರುವ ಖುಷಿ ಅವಳ ಮೊಗದಲ್ಲಿ. ಜೇಬಿನಲ್ಲಿ ಕೈ ಇಟ್ಟು ನಿಂತವ, ತುಂಬ ಮುದ್ದಾಗಿ ಕಾಣ್ತಿದ್ಯಾ. ಎಷ್ಟು ಅಂದರೆ ನನ್ನ ಜನ್ಮ ಪಾವನ ಆಗೋ ಅಷ್ಟು ಬೇಕೆಂದೇ ಕೊಂಕು ಅವನ ಮಾತುಗಳು. ಇಷ್ಟೊಂದು ಓವರಾಗಿ ಮಾತಾಡ್ಬೇಡ ನೀನು ಎಂದಳು ಶರ್ಟ್ ನೋಡುತ್ತಾ. ಇನ್ನು ಮುಂದೆ ನಿನಗೆ ಎಲ್ಲನೂ ಓವರಾಗೇ ಇರುತ್ತೆ ಮಿಸಸ್ ಅಭಿರಾಮ್ ಶರ್ಮಾ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎಂದ ಗತ್ತಿನಿಂದ. ಹೌದಾ, ಅಂದರೆ ಹೇಗೆ ಎಂದಳಷ್ಟೆ. ತಕ್ಷಣ ಅವಳ ಸೊಂಟ ಬಳಸಿ ತನ್ನೆದೆಗೆ ಅವಳನ್ನಪ್ಪಿದ ಅಭಿ. ಡ್ರೈಯರ್ ಇದ್ದ ಕೈ ಪಕ್ಕಕ್ಕೆ ಹಿಡಿದವಳು ಹೆದರಿ ಅವನನ್ನು ನೋಡಿದಳು. ಅವನ ಕಂಗಳಲ್ಲಿ ಮತ್ತದೇ ಮಿಂಚು. ಡ್ರೈಯರ್ನ ಗಾಳಿ ಅವನ ತುದಿಗೂದಲನ್ನು ಕೆರಳಿಸಿ ಹಣೆಯ ಮೇಲೆ ಹರಡಿತು. ಹಿಡಿದಿದ್ದ ಅವಳ ಸೊಂಟದ ಹಿಡಿತ ಬಿಗಿ ಮಾಡಿದವ. ಹೀಗೆ ಎಂದ. ಆ ಹಿಡಿತದಲ್ಲಿ ಸಣ್ಣ ನೋವಿತ್ತು, ಒರಟುತನವಿತ್ತು. ಇದೇನು ಮಾಡ್ತಿದ್ಯಾ ಅಭಿ ಎಂದಳು ಮೆತ್ತಗೆ. ನನ್ನ ಹೆಂಡತಿ ಅಲ್ವಾ ನೀನು, ನಾನು ಏನು ಬೇಕಾದರೂ ಮಾಡಬಹುದು ಎಂದವನ ಮನದಲ್ಲಿ ಇದ್ದದ್ದು ಅವಳನ್ನು ಗೋಳಾಡುವ ಉದ್ದೇಶವೇ. ಅದನ್ನು ಎಲ್ಲರ ಮುಂದೆ ತೋರಿಸದೆ ಅವಳೆದುರು ಬಂದಾಗ ಹೊರಹಾಕುತ್ತಿದ್ದ. ಅವನ ಆ ನೋಟಕ್ಕೆ, ಒರಟುತನಕ್ಕೆ ಬೆಚ್ಚದೆ ಧೈರ್ಯಗೊಂಡ ಹುಡುಗಿ, ಹೌದಾ, ಹಾಗಾದರೆ ನಾನು ನಿನಗೆ ಏನು ಬೇಕಾದರೂ ಮಾಡಬಹುದು, ನೀನು ನನ್ನ ಗಂಡ ಅಲ್ವಾ ಎಂದವಳೇ. ತನ್ನ ಎಡಗೈಯಿಂದ ಅವನ ಕುತ್ತಿಗೆ ಬಳಸಿ ತನ್ನತ್ತ ಅವನ ಮೊಗ ಎಳೆದುಕೊಂಡಳು. ಇಬ್ಬರ ತುಟಿಗಳು ಸೇರುವಷ್ಟು ಸನಿಹ ತಾನು ಬಾಗಿದಳು. ಅವಳುಸಿರು ತನ್ನ ತುಟಿಗಳಿಗೆ ತಾಗಿದಾಗ ಕೋಪ ಮರೆತ ಅಭಿ ಕ್ಷಣದಂಗಾದ. ತಾನು ಚೂರು ಅಲುಗಾಡಿದರೂ ಅವಳ ತುಟಿಗಳು ತನ್ನನ್ನು ಸ್ಪರ್ಶಿಸುವುದು ಖಚಿತ. ಬೆಚ್ಚಿಸುವವನ್ನೇ ಬೆಚ್ಚಿಸಿದಳು ಹುಡುಗಿ ತನ್ನ ಈ ವರ್ತನೆಯಿಂದ. ಹೇಳು, ಏನು ಮಾಡಲಿ ನಿನ್ನನ್ನು ಹುಬ್ಬೇರಿಸುತ್ತಾ ಪ್ರೀತಿಯಿಂದ ಅವನನ್ನು ಕೇಳಿದವಳು ಅವನ ತುಟಿಗಳನ್ನೇ ನೋಡಿದಳು. ಮುಂದೆ ಏನು ಮಾಡುವಳೋ ಎಂದು ಹೆದರಿ ತಟ್ಟನೆ ಅವಳ ನಡುಬಿಟ್ಟು ಹಿಂದೆ ಸರಿದ ಅಭಿ. ಈಡಿಯಟ್ ಎಂದು ಸುರಿದ. ಗಂಭೀರದ ಅವನ ಮೊಗ ಬೆವರಿ ಹೋಗಿತ್ತು. ಎಂದೂ ಹುಡುಗಿಯರ ಇಷ್ಟು ಸನಿಹ ನಿಂತವನಲ್ಲ ಅವ. ನಯನಾಳಿಗೂ ಕೂಡ. ಅವಳ ಜೊತೆ ಇದ್ದಾಗಲೂ ಮಾರುದ್ದ ದೂರವೇ. ಡ್ರೈಯರ್ ಟೇಬಲ್ ಮೇಲಿಟ್ಟು ಅವನ ಮುಂದೆ ಕೈಕಟ್ಟಿ ನಿಂತ ಯಶಸ್ವಿನಿ. ನೀನು ಅಭಿರಾಮ್ ಭಾರ್ಗವ್ ಶರ್ಮಾ ಆದರೆ ನಾನು ಯಶಸ್ವಿನಿ ಅಭಿರಾಮ್ ಶರ್ಮಾ. ನೀನು ಏನು ಮಾಡ್ತೀಯೋ ಅದಕ್ಕಿಂತ ಡಬ್ಬಲ್ ನಾನು ನಿನಗೆ ವಾಪಸ್ ಕೊಡ್ತೀನಿ. ಈ ಮಾತನ್ನು ಮೊದಲು ಹೇಳಿದ್ದೆ, ನೆನಪಿಲ್ವ ನಿನಗೆ? ಒಂದು ಸಣ್ಣ ಚೇಂಜ್ ಅಂದರೆ ಅವತ್ತು ಕೋಪದಲ್ಲಿ ದ್ವೇಷನ ವಾಪಸ್ ಕೊಡ್ತೀನಿ ಅಂದಿದ್ದೆ. ಇವತ್ತು ಪ್ರೀತಿಯಿಂದ ಹೇಳ್ತಿದ್ದೀನಿ, ನಿನಗೆ ಪ್ರೀತಿನೇ ಕೊಡ್ತೀನಿ ಎಂದಳು ಕಣ್ಣು ಹೊಡೆದು. ಅವಳ ಈ ವರ್ತನೆ ಊಹಿಸದವ, ನೋಡ್ಕೋತೀನಿ ನಿನ್ನನ್ನು ಎಂದು ಅವಳನ್ನು ಏನೂ ಮಾಡಲಾಗದೆ ಹೊರನಡೆದು ಬಿಟ್ಟ. ಅವನ ಹೆದರಿದ ಮೊಗ ಕಂಡು ನಕ್ಕ ಯಶಸ್ವಿನಿ. ಗೆಲ್ತೀನಿ ಅಭಿ ನಿನ್ನನ್ನು ನಾನು, ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು ನೀನು ತೋರಿಸೋ ಅಷ್ಟು ಕೆಟ್ಟವನಲ್ಲ, ಒರಟನೂ ಅಲ್ಲ ಎಂದುಕೊಂಡು ಹೊರನಡೆದಳು. ಎಲ್ಲರೂ ಮಾತನಾಡುತ್ತಲೇ ಕುಳಿತಿದ್ದರು. ಮುಜುಗರಗೊಂಡು ಬಂದ ಅಭಿ ಅಥರ್ವನ ಪಕ್ಕದಲ್ಲಿ ಕುಳಿತ. ಅವನ ಮೊಗದಲ್ಲಿದ್ದ ಗಂಭೀರತೆ, ಕೋಪ ಮರೆಯಾಗಿತ್ತು. ಒದ್ದಾಟವೋ ನಾಚಿಕೆಯೋ ಅವನ ಮೊಗದಲ್ಲಿ ಸ್ಪಷ್ಟವಾದಾಗ, ಯಾಕೋ ಅಭಿ, ಏನಾಯಿತು? ಹುಲಿ ಥರ ಹೋದನೋ, ಹೀಗೆ ಹುಲಿ ಬಾಯಿಂದ ತಪ್ಪಿಸ್ಕೊಂಡಿರೋ ಜಿಂಕೆ ಥರ ಬಂದಿದೆಯಾ ಛೇಡಿಸಿ ಕೇಳಿದಳು ಅಶ್ವಿತಾ. ಇಬ್ಬರ ಮಧ್ಯೆ ಏನೋ ಆಗಿದೆ ಎಂಬ ಸುಳಿವು ಅಶ್ವಿತಾ ಮತ್ತು ಅಥರ್ವನಿಗೆ ಸಿಕ್ಕಿತ್ತು. ಏನಾಯಿತು ಅಣ್ಣ, ನಿನ್ನ ಹೆಂಡತಿ ಅಂದರೆ ನನ್ನ ಅತ್ತಿಗೆ ಏನು ಹೇಳಿದ್ರು
ಕೇಳಿದ ಅಥರ್. ಅದೇಕೋ ಇವರಿಬ್ಬರು ಅವನನ್ನು ಛೇಡಿಸುವ ಆಟ ಕೇಳಿದಿದ್ದರು. ಇಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ, ಆ ಗಯ್ಯಾಳಿ ಜೊತೆ ಎಂದವ ಮುಂದೆ ಹೇಳಲಾಗದೆ ಬಾಯಿ ಮುಚ್ಚಿದ. ಕೆನ್ನೆಯ ರಂಗನ್ನು ಮುಚ್ಚಿಡಲಾಗದೆ ಎಲ್ಲರ ಮುಂದೆ ಬಂದು ನಿಂತಳು ಯಶಸ್ವಿನಿ. ಅದೇ ಸಮಯಕ್ಕೆ ಹೊರಗಿನಿಂದ ಬಂದ ಒಬ್ಬ, ಸರ್, ಮೀಡಿಯಾ ಎಲ್ಲರೂ ಬಂದಿದ್ದಾರೆ ಎಂಬ ಸುದ್ದಿ ಕೊಟ್ಟ. ವರ್ಧನ್ ಭಾರ್ಗವ್ರವರ ಮುಖ ನೋಡಿದರು. ಎಲ್ರಿಗೂ ವಿಷಯ ತಿಳಿಸೋಣ ವರ್ಧನ್ ಎನ್ನುತ್ತಾ ಮೇಲೆದ್ದ ಭಾರ್ಗವ್ರವರು, ಅಭಿ, ಯಶಸ್ವಿನಿ, ನೀವಿಬ್ಬರು ಬನ್ನಿ ಎಂದರು. ವರ್ಧನ್ ಮೇಲೆದ್ದು ಮಗಳ ತೋಳು ಬಳಸಿ ಮುಂದೆ ನಡೆದರು. ಅಭಿ ಭಾರ್ಗವ್ರವರ ಪಕ್ಕದಲ್ಲಿ ಬಂದು ನಿಂತಾಗ, ಎಲ್ಲರ ಮುಂದೆ ಕೋಪ ತೋರಿಸ್ಕೊಂಡಿರ್ಬೇಡ ಅಭಿ ಎಂದು ಸಲಹೆ ಕೊಟ್ಟರು. ಇಲ್ಲದಿದ್ದರೆ ಇವನದ್ದು ಗಂಟು ಮುಖವೇ. ಅವರತ್ತ ನೋಡಿ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟ. ಅವರ ಜೊತೆ ಅಥರ್, ಆಯುಷ್ ಕೂಡ ನಡೆದರು. ಭಾರ್ಗವ್ರವರು ಬಂದಾಗ ಚುರುಕಾದ ಮೀಡಿಯಾ, ಭಾರ್ಗವ್ ಸರ್, ಏನಿದು, ನೀವು ನಿಮ್ಮ ಎದುರಾಳಿ ಮನೆಯಲ್ಲಿ ನಮಗಿಲ್ಲಿ ಬರೋದಕ್ಕೆ ಹೇಳಿದ್ರ ಉದ್ದೇಶ ಎಂದು ಕೇಳಿದರೊಬ್ಬರು ಪ್ರಶ್ನೆಯನ್ನು. ವಿಷಯ ಇಲ್ಲದೆ ನಾನು ನಿಮಗೆ ಬರೋದಕ್ಕೆ ಹೇಳ್ತೀನ ಎಂದರು ಭಾರ್ಗವ್ ಗಂಭೀರವಾಗಿ ನಿಂತು. ಅಂದರೆ ಏನು ವಿಷಯ ಸರ್? ನೀವು ಇಬ್ಬರು ರಾಜಿಯಾಗಿ ಒಂದೇ ಪಕ್ಷ ಆಗಿರೋ ಹಾಗಿದೆ. ವರ್ಧನ್ ನಿಮ್ಮ ಜೊತೆ ಇದ್ದಾರಾ ಅಥವಾ ನೀವು ವರ್ಧನ್ ಪಕ್ಷಕ್ಕೆ ಸೇರಿದ್ದೀರಾ ಕೇಳಿದರು ಮತ್ತೊಬ್ಬರು. ಇದು ರಾಜಕೀಯ ಆಗಲಿ ವ್ಯವಹಾರದ ವಿಷಯ ಆಗಲಿ ಅಲ್ಲ, ಇದು ನಮ್ಮ ವೈಯಕ್ತಿಕ ವಿಷಯ ಎಂದರು. ವರ್ಧನ್ ಗಂಭೀರವಾಗಿ ಕೈ ಹಿಂದೆ ಕಟ್ಟಿ ನಿಂತಿದ್ದರು. ಅಂದರೆ ಏನು ಸರ್? ಕಾತುರ ಎಲ್ಲರಲ್ಲೂ. ಅಂದರೆ ನಾನು ವರ್ಧನ್ ಬೀಗರಾಗ್ತಿದ್ದೀವಿ. ಇಷ್ಟರಲ್ಲೇ ವರ್ಧನ್ ಮಗಳಿಗೂ ನನ್ನ ಮಗನಿಗೂ ಮದುವೆ ಘೋಷಿಸಿದರು. ಇಷ್ಟು ದಿನ ತಡೆದಿದ್ದ ವಿಷಯವನ್ನು. ಎಲ್ಲರಿಗೂ ಆಶ್ಚರ್ಯವೇ. ಇದೇನು ಸರ್, ಹೀಗೆ ಶಾಕ್ ಕೊಡ್ತಿದ್ದೀರಾ? ನೀವಿಬ್ಬರು ವಿರೋಧಿಗಳು ಅಂಥದ್ರಲ್ಲಿ ಈಗ ಸಂಬಂಧ ಬೆಳೆಸ್ತಿದ್ದೀರಾ? ಅಂದರೆ ನಿಮ್ಮ ಮಕ್ಕಳು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದ್ರಾ ಕೇಳಿದ ಮತ್ತೊಬ್ಬ. ಪ್ರೀತಿ ಎಂದ ಕೂಡಲೇ ಅಭಿ ಗಂಭೀರತೆ ಹೊತ್ತು ನಿಂತ ಅವನನ್ನೇ ದಿಟ್ಟಿಸಿ, ಅದೆಲ್ಲ ಸದ್ಯಕ್ಕೆ ಬೇಡ, ಮದುವೆ ಯಾವಾಗ ಅಂತ ಸದ್ಯದರಲ್ಲೇ ಹೇಳ್ತೀವಿ, ಥ್ಯಾಂಕ್ಸ್ ಎಂದು ಕೈ ಮುಗಿದರು. ವರ್ಧನ್ ರತ್ತ ಮೈಕ್ ಹಿಡಿದವರು, ಸರ್, ನೀವು ಯಾವಾಗಲೂ ಭಾರ್ಗವ್ ಸರ್ ವಿರುದ್ಧನೇ ನಿಲ್ತಿದ್ರಿ, ಈಗ ಅವ್ರ ಮಗನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡ್ತಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಎಂದು ಕೇಳಿದನೊಬ್ಬ. ಹೇಳೋದಕ್ಕೆ ಏನಿಲ್ಲ, ನಾವೆಲ್ಲರೂ ಆಗಲೇ ನಿರ್ಧಾರ ಮಾಡಿದ್ದೀವಿ, ಮಕ್ಕಳು ಒಪ್ಕೊಂಡಿದ್ದಾರೆ. ಇದರಿಂದ ನನ್ನ ಭಾರ್ಗವ್ ಮಧ್ಯೆ ಇರೋ ದ್ವೇಷ ಎಲ್ಲ ಕಡಿಮೆ ಆಗಲಿ ಅಷ್ಟೇ ಎಂದು ಎಲ್ಲರ ಮುಂದೆ ತಮ್ಮ ಒಳ್ಳೆಯತನ ತೋರಿಸಿಕೊಳ್ಳಲು ನೋಡಿದರು. ಕ್ಯಾಮರಾಮೆನ್ಗಳು ಎಲ್ಲರ ಫೋಟೋ ಕ್ಲಿಕ್ಕಿಸಿದರು. ಮತ್ತೇನೂ ಮಾತನಾಡದೆ ಒಳಬಂದರು ಎಲ್ಲರೂ. ಇನ್ನು ಮುಂದೆ ನಮ್ಮ ಎರಡೂ ಮನೆಗಳ ಮಧ್ಯೆ ದ್ವೇಷ ಕೋಪ ಬಿಟ್ಟು ಪ್ರೀತಿ ವಿಶ್ವಾಸ ಇರಲಿ, ನಾವಿನ್ನೂ ಬರ್ತೀವಿ ಎಂದು ಮೇಲೆದ್ದರು ಶರಾವತಿ ಅಜ್ಜಿ. ಊಟ ಮಾಡ್ಕೊಂಡು ಹೋಗಿ ಎಂದರು ಸರಸ್ವತಿ ಅಜ್ಜಿ. ಇನ್ನು ಮುಂದೆ ಬರೋದು ಇದ್ದೇ ಇದೆ, ಮತ್ತೊಮ್ಮೆ ಊಟ ಮಾಡಿದ್ರಾಯ್ತು, ನಾಳೆ ನೀವೆಲ್ಲ ತಪ್ಪದೆ ಬನ್ನಿ ಎಂದರು. ಬರ್ತೀವಿ ವರ್ಧನ್ ಎಂದ ಭಾರ್ಗವ್ರವರು ವರ್ಧನ್ ರತ್ತ ಕೈ ಚಾಚಿದರು. ಅವರ ನೋಟ ಗತ್ತು ಎಂದೂ ಕಡಿಮೆಯಾಗದು. ಅವರನ್ನೊಮ್ಮೆ ದಿಟ್ಟಿಸಿದ ವರ್ಧನ್ ಕೈ ಕುಲುಕಿದರು. ಯಶು, ನಮಸ್ಕಾರ ಮಾಡು ಎಲ್ರಿಗೂ. ಸರಸ್ವತಿ ಅಜ್ಜಿ ಎಂದಾಗ ಯಶಸ್ವಿನಿ ದೊಡ್ಡವರ ಕಾಲಿಗೆ ನಮಸ್ಕರಿಸಿ ಅಶ್ವಿತಾಳಿಗೊಂದು ಸ್ನೇಹದ ಅಪ್ಪುಗೆ ಕೊಟ್ಟಳು. ಅಭಿ ಅವಳತ್ತ ನೋಡದೆ ನಿಂತಿದ್ದ. ಅಣ್ಣ ನೋಡು, ಅತ್ತಿಗೆ ನಿನ್ನನ್ನೇ ನೋಡ್ತಿದ್ದಾರೆ ಎಂದ ಅಥರ್ ಮತ್ತವನ ಕಿವಿಯಲ್ಲಿ. ಅವನನ್ನೊಮ್ಮೆ ಕಿರುಗಣ್ಣಿನಿಂದ ನೋಡಿದ ಅಭಿ ಬಾಯಿ ಮುಚ್ಚುವಂತೆ, ಬಾಯ್ ಅಭಿ ಎಂದಳು ಯಶಸ್ವಿನಿ. ಅವ ತಿರುಗಿ ನೋಡದೆ ನಡೆದು ಹೋದ ಮುಂದೆ. ಎಲ್ಲರೂ ಅಲ್ಲಿಂದ ಹೊರಟಾಗ ನಿಟ್ಟುಸಿರು ಬಿಟ್ಟ ವರ್ಧನ್ರವರು, ಇದೆಲ್ಲನೂ ನಿನಗೋಸ್ಕರ ಯಶಸ್ವಿನಿ ಎಂದರು. ಭಾರ್ಗವ್ ತಮ್ಮ ವಿರೋಧಿಯಾಗಿದ್ದರೂ ಮಗಳಿಗೋಸ್ಕರ ಸಹಿಸಿಕೊಳ್ಳುತ್ತಿರುವ ನಾಟಕ ಅವರದ್ದು. ಥ್ಯಾಂಕ್ ಯು ಅಪ್ಪ ಎಂದ ಹುಡುಗಿ ಅವರ ಪಕ್ಕದಲ್ಲಿ ಕುಳಿತು ಎದೆಗೆ ತಲೆ ಇಟ್ಟಳು. ಅವಳ ತಲೆ ಸವರಿದವರು, ನೀನು ಆ ಮನೆಯಲ್ಲಿ ಖುಷಿಯಾಗಿರಬೇಕು ಮಗಳೇ, ಆದರೆ ಆ ಅಭಿ ನಿನ್ನನ್ನು ನೋಡೋದು ಇಲ್ಲ, ಅದು ಹೇಗಿರ್ತೀಯೋ ಎಂದರು. ಡೋಂಟ್ ವರಿ ಅಪ್ಪ, ಅವನಿಗೆ ಮುಖದಲ್ಲಿ ಅಷ್ಟೇ ಕೋಪ, ಮನಸ್ಸಲ್ಲಿ ಇಲ್ಲ ಎಂದಳು ಅವರಿಂದ ಸರಿದು. ಅದು ನಿನಗೆ ಗೊತ್ತು ಎಂದವರು ಅಲ್ಲಿಂದ ಎದ್ದು ನಡೆದರು. ಏನಾದರೇನು, ಅವರ ಮನದಲ್ಲಿರುವ ಭಾರ್ಗವ್ರವರ ಮೇಲಿನ ಕೋಪ ಕರಗಿರಲಿಲ್ಲ ಇನ್ನೂ. ಇತ್ತ ಮನೆಯ ದಾರಿ ಹಿಡಿದಿದ್ದ ಅಭಿ ಚೂರು ನಿರಾಳನಾದಂತೆ ಕಂಡ. ಆಗಿದ್ದೆಲ್ಲ ಅವನಿಗೆ ಇಷ್ಟ ಇಲ್ಲದಿದ್ದರೂ ಒಪ್ಪದೆ ಬೇರೆ ದಾರಿ ಇಲ್ಲ. ರಸ್ತೆ ನೋಡುತ್ತಾ ಕುಳಿತಿದ್ದ ಮಗನನ್ನು ಕಂಡು, ಅಭಿ,
ಯಶಸ್ವಿನಿ ಒಳ್ಳೆ ಹುಡುಗಿನೇ ಎಂದರು ಪೂರ್ಣ. ಅದು ನಿಮಗಷ್ಟೇ ತಕ್ಷಣ ಉತ್ತರಿಸಿದ ಅವ. ಹೀಗೆ ಬರೀ ಮಾತಷ್ಟೇ ಅನಿಸುತ್ತೆ ನನಗೆ. ಶರ್ಟ್ ಕಲೆ ಆಗುತ್ತೆ ಅಂತ ಕಾಳಜಿ ತೋರಿಸಿದ ಹುಡುಗಿನ ಯಾರು ಇಷ್ಟಪಡೋದಿಲ್ಲ ಹೇಳಿ ದೊಡ್ಡಮ್ಮ. ಸುಮ್ಮನೆ ಇಷ್ಟ ಅಲ್ಲ, ನೋಡೋದಿಲ್ಲ, ಮಾತಾಡೋದಿಲ್ಲ ಅಂತ ನಾಟಕ ಮಾಡ್ತಾನೆ, ಛೇಡಿಸಿದಳು ಅಶ್ವಿತಾ ಅವ ಕಡೆಗಣಿಸಿ ಕುಳಿತ. ಇವನು ಮಾತಾಡೋದಿಲ್ಲ ಅಂದರೆ ಏನಾಯಿತು ಅಶು? ಯಶಸ್ವಿನಿಗೆ ಇವನು ಬಾಯಿ ಬಿಡಿಸೋದಕ್ಕೆ ಚೆನ್ನಾಗಿ ಗೊತ್ತು ಅನಿಸುತ್ತೆ. ಅದಕ್ಕೆ ನೋಡು, ಜ್ಯೂಸ್ ಚೆಲ್ಲೋ ನಾಟಕ ಮಾಡಿ ಹೇಗೆ ಇವನನ್ನು ರೂಮಿಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಇವನು ಅವಳನ್ನು ನೋಡದೇ ಇದ್ನ, ಮಾತಾಡದೇ ಇದ್ನ ಅಂತ ಕೇಳುವೊಮ್ಮೆ ಎಂದರು ಭಾರ್ಗವ್ ಮಗನನ್ನು ಕಾಡಿಸಲು. ಅವರ ಮಾತಿಗೆ ಪೆಚ್ಚಾದ ಅಭಿಗೆ ತನ್ನ ತುಟಿಗಳ ಸನಿಹವಿದ್ದ ಯಶಸ್ವಿನಿಯ ಮೊಗವೇ ಕಂಡಿದ್ದು. ಹೌದಾ ಅಭಿ, ಅಷ್ಟೆಲ್ಲ ತಲೆ ಓಡಿಸಿದಾಳ ಅವಳು? ಇರಲಿ, ಏನಂತ ಮಾತಾಡಿದೆ ನಿನ್ನ ಹೆಂಡತಿ ಜೊತೆ ಕೇಳಿದಳು ಅಶ್ವಿತಾ. ಕಾರ್ ಡ್ರೈವ್ ಮಾಡುತ್ತಿದ್ದ ಅಥರ್ ಕೂಡ ಇವರ ಮಾತಿಗೆ ನಗುತ್ತಿದ್ದ. ಎಲ್ಲವೂ ಕಿರಿಕಿರಿ ಎನ್ನಿಸಿ ನನಗಿಷ್ಟ ಇಲ್ಲ ಅಂದರೂ ಕಾಡ್ತಿದ್ರ ಅಲ್ವಾ ಎಲ್ಲರೂ? ಇರಲಿ, ಟೈಮ್ ಬರುತ್ತೆ ನನಗೂ ಎಂದು ಕಿಟಕಿಯ ಹೊರ ನೋಡುತ್ತಾ ಕುಳಿತ ಅಭಿ. ಪೂರ್ಣ ಭಾರ್ಗವರವರ ಮುಖ ನೋಡಿದರು. ಹೀಗಾದರೆ ಹೇಗೆ ಎಂಬಂತೆ ಅವರ ಕೈ ಒತ್ತಿ ಕಣ್ಣಲ್ಲೇ ಸಮಾಧಾನ ಮಾಡಿದರು ಭಾರ್ಗವ್. ಎಲ್ಲವೂ ಸರಿ ಹೋಗುವುದು ಎಂಬಂತೆ. ಅವರ ನಂಬಿಕೆಯಂತೂ ಸುಳ್ಳಾಗದು ಎಂದು.